ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವಾಟ್ಸಪ್ನ ಹೇಗೆ ಸೇಫಾಗಿ ಇಟ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ನಿಮ್ಮ ಒಂದು ವಾಟ್ಸಪ್ ಸೇಫ್ ಆಗಿದ್ದರೆ ಎದುರುಗಡೆ ಇರೋರು ಕೂಡ ಸೇಫ್ ಆಗಿದ್ದಾರೆ ಅಂತ. ಈಗ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆದರೆ ಎದುರುಗಡೆ ಇರೋದು ಹ್ಯಾಕ್ ಆಗಿದೆ ಅಂತಲೇ. ಯಾಕೆಂದರೆ ನೀವು ಮಾಡಿರೋ ಮೆಸೇಜಸ್ ಎಲ್ಲ ಅವ್ರಿಗೆ ಹೋಗಿರುತ್ತೆ, ಇಲ್ಲಿ ಯಾರ್ದು ಹ್ಯಾಕ್ ಆಗಿರುತ್ತೆ ಅವ್ರು ನೋಡಿರ್ತಾರೆ. ಸೊ ಅವ್ರ ಮೆಸೇಜಸ್ಗಳು ನಿಮ್ಗೆ ರಿಸೀವ್ ಆಗಿರುತ್ತಲ್ಲ, ಸೊ ಅದರಿಂದ ಅವ್ರ ಮೆಸೇಜಸ್ಗಳು ಲೀಕ್ ಆದಂಗೆ. ಸೊ ಆದ್ದರಿಂದ ಯಾರ್ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ನಿಮಗೆ ಒಂದು ಹೆಲ್ಪ್ಫುಲ್ ಕಂಟೆಂಟ್ ಇದೆ ಇದು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ನಿಮ್ಮ ಒಂದು ವಾಟ್ಸಪ್ನ ಹೆಂಗೆ ಸೆಕ್ಯೂರ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಒಂದು ವಾಟ್ಸಪ್ನ ಯಾರು ಕೂಡ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಶೇರ್ ಮಾಡೋದಂತೂ ಮರಿಬೇಡಿ ಆಯಿತಾ. ಇಂಥ ವಿಡಿಯೋಗಳು ಟಕ್ಕನ್ನು ಶೇರ್ ಆಗಬೇಕು ಆಯಿತಾ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ್ಯಾರಿಗೆ ಶೇರ್ ಮಾಡಿದೆ ಅಂತ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮದು ವಾಟ್ಸಪ್ ಸೇಫ್ ಆಗಿರಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ನಾನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಸೊ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಈ ಕ್ಲೌಡ್ ಬ್ಯಾಕಪ್ನ ಇವರು ಆನ್ ಮಾಡ್ಕೊಬಿಡ್ತಾರೆ ವಾಟ್ಸಪ್ಪಲ್ಲಿ. ಸೊ ಇದನ್ನು ಏನಕ್ಕೆ ಆನ್ ಮಾಡ್ತಾರೆ ಅಂತಂದರೆ, ಸೊ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ವಾಟ್ಸಪ್ ಅವರು ಪ್ರತಿದಿನ ನೀವೇನೇನು ಮೆಸೇಜ್ ಮಾಡಿದ್ದೀರಾ ಪ್ರತಿದಿನ 2 ಗಂಟೆ ಬೆಳಗಿನ ಜಾವ 2 ಗಂಟೆ AM ಸೊ ಆ ಒಂದು ಡೇಟಾನೆಲ್ಲ ಅವರು ಕ್ಲೌಡ್ಗೆ ಅಪ್ಲೋಡ್ ಮಾಡ್ಕೊಳ್ತಾರೆ. ಓಕೆ, ಏನಕ್ಕೆ ಅಪ್ಲೋಡ್ ಮಾಡ್ಕೊಳ್ತಾರೆ? ನೀವು ಪರ್ಮಿಷನ್ ಕೊಟ್ಟಿರ್ತೀರ, ಅಲೋ ಕೊಟ್ಟಿರ್ತೀರ. ಸೊ ಅದು ಅಪ್ಲೋಡ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಒಂದು ಸರ್ವರಲ್ಲಿ ಇಟ್ಟಿರ್ತಾರೆ. ಸೊ ಅಂದರೆ ಒಂದು ಕ್ಲೌಡಲ್ಲಿ ಇಟ್ಟಿರ್ತಾರೆ, ಒಂದು ಸ್ಟೋರೇಜಲ್ಲಿ ಇಟ್ಟಿರ್ತಾರೆ ಆಯಿತಾ. ಸೊ ಆ ಒಂದು ಸ್ಟೋರೇಜಲ್ಲಿ ನಿಮ್ಮ ಒಂದು ಡೇಟಾ ಎಲ್ಲ ಸೇವ್ ಆಗಿರುತ್ತೆ. ನೀವೇನಾದರೂ ಅಪ್ಪಿ ವಾಟ್ಸಪ್ನ ಏನಾದ್ರು ಅನ್ಇನ್ಸ್ಟಾಲ್ ಮಾಡ್ತು, ಅಥವಾ ನೀವು ಬೇಕು ಅಂತಲೇ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಮತ್ತೆ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಆವಾಗ ನೀವು ಬ್ಯಾಕಪ್ ಕೊಟ್ಟಿರ್ತೀರಲ್ಲ, ಕ್ಲೌಡ್ಗೆ ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಅವಾಗ ನಿಮಗೆ ಡೇಟಾ ಕೊಡುತ್ತೆ ವಾಟ್ಸಪ್ ಅವರು. ಓಕೆ, ನೀವು ಈ ಥರ ಅಪ್ಲೋಡ್ ಮಾಡ್ಕೊಂಡಿದ್ರೆ ತಗೊಳ್ಳಿ ನಿಮ್ಮ ಡೇಟಾನ ಅಂತ. ಆವಾಗ ನೀವು ಆ ಡೇಟಾನ ಅಲೋ ಮಾಡ್ಕೊಳ್ತು ಅಂತಂದರೆ ಸೊ ನೀವು ಏನೇನು ಮೆಸೇಜ್ ಮಾಡಿದರೆ ಆ ಮೆಸೇಜ್ ಎಲ್ಲ ಮತ್ತೆ ಬರುತ್ತೆ. ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿದರು. ಸೊ ಯಾಕೆ ಅಂತಂದರೆ ಆ ಮೆಸೇಜಸ್ಗಳೆಲ್ಲ ಸೇವ್ ಆಗಿರುತ್ತೆ. ಓಕೆ, ಈ ಹ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಕ್ಲೌಡ್ ಬ್ಯಾಕಪ್ ಏನಾಗಿರುತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ನ ತೋರಿಸ್ತಾರೆ ಆಯಿತಾ. ಸೊ ಈಗ ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಮಾಡೋದಕ್ಕಿಂತ ಕ್ಲೌಡ್ ಮುಖಾಂತರ ಅವ್ರು ಹೋದರೆ ಸೊ ಅಲ್ಲಿ ಖಂಡಿತವಾಗ್ಲೂ ನೀವು ಅಪ್ಲೋಡ್ ಮಾಡ್ಕೊಂಡಿರ್ತೀರ. ಸೊ ಅಲ್ಲಿ ಅವರು ಹೊಡ್ಕೋತಾರೆ ಆಯಿತಾ. ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ಸೊ ನೀವು ಬ್ಯಾಕಪ್ನ ಮಾಡೋದಕ್ಕೆ ಹೋಗ್ಬೇಡಿ. ಕ್ಲೌಡ್ ಬ್ಯಾಕಪ್ನ ಯಾವಾಗಲೂ ಆಫಲ್ಲಿ ಇಟ್ಕೊಳ್ಳಿ. ಸೊ ಇದು ಆಫಲ್ಲಿ ಇಟ್ಕೊಂಡ್ರೆ ನಿಮ್ಮ ಒಂದು ಡೇಟಾ ಅಪ್ಲೋಡ್ ಆಗೋಲ್ಲ, ವಾಟ್ಸಪ್ ಇದಕ್ಕೆ ಬ್ಯಾಕಪ್ ಆಗೋಲ್ಲ. ಸೊ ಆವಾಗ ನಿಮ್ಮ ಒಂದು ವಾಟ್ಸಪ್ ಸೇಫ್ ಆಗಿರುತ್ತೆ 90% ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಇವಾಗ ನಾನು ವಾಟ್ಸಪ್ಪಲ್ಲಿ ಕ್ಲೌಡ್ ಬ್ಯಾಕಪ್ನ ಹೇಗೆ ಆಫ್ ಮಾಡ್ಕೊಳ್ಳೋದು, ಅಪ್ಲೋಡ್ ಆಗ್ದಂಗೆ ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ನೀವು ಚಾಟ್ ಬ್ಯಾಕಪ್ನ ನೀವು ಆನ್ ಆಫ್ ಮಾಡಬೇಕು ಅಂತಂದರೆ ನೀವು ನಿಮ್ಮೊಂದು ಪ್ರೊಫೈಲ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಚಾಟ್ಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಚಾಟ್ ಬ್ಯಾಕಪ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಲಾಸ್ಟ್ ಬ್ಯಾಕಪ್ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಕಪ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಗೂಗಲ್ ಡ್ರೈವ್ ಸೆಟ್ಟಿಂಗ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಓನ್ಲಿ ವೆನ್ ಐ ಟ್ಯಾಪ್ ಬ್ಯಾಕಪ್ ಅಂತ ಕೊಟ್ಟರೆ ಸೊ ಆವಾಗ ಮಾತ್ರ ಬ್ಯಾಕಪ್ ಆಗುತ್ತೆ. ಡೈಲಿ ಅಂತ ಕೊಟ್ಟರೆ ಪ್ರತಿದಿನ ನೀವೇನೇನು ಮೆಸೇಜ್ ಮಾಡ್ತೀರಾ ಎಲ್ಲ ಬ್ಯಾಕಪ್ ಆಗಿರುತ್ತೆ. ವೀಕ್ಲಿ ಕೊಟ್ಟರೆ ವೀಕ್ಲಿ ಆಗಿರುತ್ತೆ, ಮಂತ್ಲಿ ಕೊಟ್ಟರೆ ಮಂತ್ಲಿ ಆಗಿರುತ್ತೆ. ಓಕೆ, ಸೊ ನೆವರ್ ನೀವೇನಾದ್ರು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಚಾರ್ಟ್ಸ್ಗಳು ಯಾವುದೇ ಕಾರಣಕ್ಕೂ ಬ್ಯಾಕಪ್ ಆಗಲ್ಲ ಇಲ್ಲಿ. ಓಕೆ, ನೀವು ಬ್ಯಾಕಪ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಥರ ನೀವು ಬ್ಯಾಕಪ್ ಕೊಡಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನಾನು ನೆವರ್ ಕೊಟ್ಕೊಂಡಿದ್ದೀನಿ ಅಂತಂದರೆ ನಾನು ಬ್ಯಾಕಪ್ ಆಫ್ ಮಾಡ್ಕೊಂಡಿದ್ದೀನಿ. ಓಕೆ ಗೈಸ್, ಇವಾಗ ನಾವು ಎರಡನೇದಿಂದ ನಾವು ನೋಡೋಣ. ಸೊ ನಿಮ್ಮೊಂದು ವಾಟ್ಸಪ್ ಸೇಫ್ ಆಗಿರಬೇಕು ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡಿಕೊಳ್ಳೇಬೇಕು. ಓಕೆ, ಸೊ 2 ಸ್ಟೆಪ್ ವೆರಿಫಿಕೇಷನ್ ಅಂತಂದರೆ ಸೊ ನೀವು ಒಂದು ಕೋಡ್ 6 ಡಿಜಿಟ್ ಕೋಡ್ ಇರುತ್ತೆ. 6 ಡಿಜಿಟ್ ಕೋಡ್ ಹಾಕಿದ್ರೆ ಮಾತ್ರ ವಾಟ್ಸಪ್ ಓಪನ್ ಆಗೋದು. ಈಗ ನೀವು ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರಾ, ಅನ್ಇನ್ಸ್ಟಾಲ್ ಮಾಡ್ತೀರಾ, ತಿರ್ಗಾ ಮತ್ತೆ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಆ ಒಂದು ಕೋಡ್ ಕೇಳುತ್ತೆ, 2 ಸ್ಟೆಪ್ ವೆರಿಫಿಕೇಷನ್ ಕೋಡ್. ಆ ಕೋಡ್ ಹಾಕಿಲ್ಲ ಅಂತಾರೆ ವಾಟ್ಸಪ್ ಓಪನ್ ಆಗಲ್ಲ. ಓಕೆ, ಭಯ ಪಡಬೇಡಿ. ನಿಮ್ಗೆ ಇಷ್ಟ ಇರೋದೇ ಹಾಕಿರ್ತೀರಲ್ವ ಕೋಡನ್ನ ಓಪನ್ ಮಾಡ್ಕೋಬೋದು ನೀವು. ಅದೇ ಬೇರೆಯವರು ಇನ್ಸ್ಟಾಲ್ ಮಾಡ್ಬಿಟ್ಟು ನಿಮ್ಮ ನಂಬರ್ ಹಾಕ್ಬಿಟ್ಟು OTP ತಗೊಂಡು ಲಾಗಿನ್ ಮಾಡೋಕ್ಕೆ ಹೋದರೆ ಸೊ 2 ಸ್ಟೆಪ್ ವೆರಿಫಿಕೇಷನ್ ಕೋಡ್ ಕೊಡುತ್ತೆ. ಆವಾಗ ಕೋಡ್ ಹೆಂಗೆ ಕೊಡ್ತಾರೆ ಅವರು? ಈಗ OTPನೇನೋ ನಿಮ್ಮ ಫೋನ್ ಇಸ್ಕೊಂಡು ಕೊಡಿ ಮಗ ಒಂದು 5 ನಿಮಿಷ ಅಂದ್ಕೊಂಡು OTP ತಗೊಂಡು ಹೊಡ್ಕೊಬಿಡ್ತಾರೆ ಆಯಿತಾ. ಅಲ್ಲಿ ನೋಡಿದ್ರೆ 2 ಸ್ಟೆಪ್ ವೆರಿಫಿಕೇಷನ್ 6 ಡಿಜಿಟ್ ಕೊಡಿ ನನ್ನ ಮಗ ಏನಿಟ್ಟಿರ್ಬೋದು ಅಂತ ತಲೆಗೆಟ್ಟೋಗುತ್ತೆ. ಸೊ ಆದ್ದರಿಂದ ಸೊ 2 ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ಸ್ಟೆಪ್ ವೆರಿಫಿಕೇಷನ್ ಹೆಂಗೆ ಆನ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ನಾವು ಸೆಕ್ಯೂರಿಟಿ ನಾವು ನೋಡೋದಾದರೆ ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನು. ಸೊ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ಎನೇಬಲ್ ಅಂತ ಕೇಳುತ್ತೆ. ಎನೇಬಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ 6 ಡಿಜಿಟ್ ಕೋಡ್ ಕೇಳುತ್ತೆ. ಆ ಒಂದು ಕೋಡನ್ನು ನೀವು ಹಾಕ್ಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಎಂಟರ್ ಕೇಳುತ್ತೆ, ಅದನ್ನು ಮತ್ತೆ ಇನ್ನೊಂದು ಸಲ ಸೇಮ್ ಹಾಕಿ. ಅದಾದಮೇಲೆ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ನೀವು ಹಾಕೊಂಡ್ರೆ ಹಾಕೋಬೋದು. ಯಾಕೆಂದರೆ ನೀವೇನಾದ್ರು 6 ಡಿಜಿಟ್ ಏನಾದರೂ ಮರ್ತೋಗಿದ್ರೆ ಇಮೇಲ್ ಐ ಡಿಗೆ ಒಂದು ಇದು ಬರುತ್ತೆ. ಓಕೆ, ಅದರಿಂದ ನೀವು ಲಾಗಿನ್ ಮಾಡ್ಕೋಬೋದು. ಸೊ ಈ ಥರ ನೀವು 2 ಸ್ಟೆಪ್ ವೆರಿಫಿಕೇಷನ್ ಕೂಡ ನೀವು ಆನ್ ಮಾಡ್ಕೋಬೋದು.
ಓಕೆ ಗೈಸ್, ಇನ್ನು ನೆಕ್ಸ್ಟ್ ಟಿಪ್ನ ನಾವು ನೋಡೋದಾದರೆ, ಸೊ ನಿಮ್ಮೊಂದು ವಾಟ್ಸಪ್ ಸೇಫ್ ಆಗಿರಬೇಕು ಅಂತಂದರೆ ಈ ಲಿಂಕ್ಸ್ಗಳ ಮೇಲೆ ದಯವಿಟ್ಟು ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ವಾಟ್ಸಪ್ಪಲ್ಲಿ ನೀವು ನೋಡ್ತಾ ಇರ್ತೀರ ಮೆಸೇಜಸ್ಗಳು, ಅವ್ರಿಗೆ ಎಲ್ಪ್ ಬೇಕಾಗಿದೆ, ಇವ್ರಿಗೆ ಎಲ್ಪ್ ಬೇಕಾಗಿದೆ, ಸದ್ಯ ಇರ್ಬೋದು, ನಿಜವಾಗ್ಲೂ ಎಲ್ಲಿ ಬೇಕಾಗಿರ್ಬೋದು. ಬಟ್ ಇದ್ರ ಮಧ್ಯ ಕೆಲವರು ಸುಮ್ಮನೆ ನುಗ್ತಾರೆ, ಆಯಿತಾ. ಅವ್ರಿಗೇನು ಎಲ್ಲಿ ಬೇಕಾಗಿರಲ್ಲ, ಏನೂ ಇಲ್ಲ. ಸುಮ್ಮನೆ ನಿಮ್ಮೊಂದು ಡೇಟಾಸ್ಗಳನ್ನ ಹ್ಯಾಕ್ ಮಾಡ್ಕೋಬೇಕು ಅಥವಾ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸ್ನ ಗೇನ್ ಮಾಡಿಕೊಂಡು ಏನೋ ಯೂಸ್ ಮಾಡ್ಕೋಬೇಕು. ಸೊ ಇಂಥದಕ್ಕೋಸ್ಕರ ಸುಮ್ಮನೆ ಲಿಂಕ್ಸ್ಗಳನ್ನ ಕಳಿಸ್ತಾ ಇರ್ತಾರೆ. ಸೊ ನಾವುಗಳೆಲ್ಲ ತುಂಬ ಒಳ್ಳೆಯವರು, ಯಾರೋ ಕಳಿಸಿದ ತಕ್ಷಣ ತಡಿಯಪ್ಪ ನಾವು ಡೊನೇಟ್ ಮಾಡೋಣ ಅಂತಂದ್ಬಿಟ್ಟು ಅದನ್ನೆಲ್ಲ ಫಾರ್ವರ್ಡ್ ಮಾಡ್ತೀವಿ. ಸೊ ದುಡ್ಡು ಕೊಡೋಕ್ಕಾಗಿಲ್ಲ ಅಂದರೂ ಫಾರ್ವರ್ಡ್ ಆದರೂ ಮಾಡ್ತೀವಿ. ಫಾರ್ವರ್ಡ್ ಮಾಡೋದ್ರಿಂದ ಎಲ್ರಿಗೂ ಹೋಗ್ತಾ ಇರುತ್ತೆ, ಅವರಿಂದ ಅವ್ರಿಗೆ ಇನ್ನೊಬ್ರು ಹಿಂಗೆ ಹೋಯ್ತಾ ಇರುತ್ತೆ. ಸೊ ಈ ಥರ ನಿಮ್ಮೊಂದು ವಾಟ್ಸಪ್ನ ಲಿಂಕ್ ಮುಖಾಂತರ ಸೊ ನಿಮ್ಮೊಂದು ವಾಟ್ಸಪ್ನ ಹ್ಯಾಕ್ ಮಾಡ್ತಾರೆ. ನಿಮ್ಮೊಂದು ಫೋನಲ್ಲಿ ಏನೇನು ಡೀಟೇಲ್ಸ್ ಇದೆ ಅದನ್ನೆಲ್ಲ ಹ್ಯಾಕ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅನ್ನೋನ್ ಲಿಂಕ್ಸ್ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ನ ಮಾಡೋದಕ್ಕೆ ಹೋಗ್ಬಿಡಿ. ಎಷ್ಟು ಸೇಫಾಗಿರಬೇಕು ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ವೀಡಿಯೋ ಲಿಂಕ್ ಬಂದರೂ ಕೂಡ ಅದನ್ನು ಕಾಪಿ ಮಾಡಿಕೊಂಡು ಲಿಂಕನ್ನು ಯೂಟ್ಯೂಬ್ ಇದು ಸರ್ಚ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಅದು ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಸರ್ಚ್ ಮಾಡ್ಬೇಕು ನೀವು ವೀಡಿಯೋನ. ಅಷ್ಟು ಇದು ಸೆಕ್ಯೂರ್ ಆಗಿರಬೇಕು. ಯಾಕೆ ಅಂತಂದರೆ ಇವತ್ತು ನಂಬಿರೋರೆ ಕುಯ್ತಾರೆ, ಆಯಿತಾ, ಅಂದರೆ ಕುಯ್ತಾರೆ, ಆಯಿತಾ. ಸೊ ಆದ್ದರಿಂದ ಸೆಕ್ಯೂರ್ ಆಗಿರೋಪ್ಪ. ಯಾರೇ ಲಿಂಕ್ ಕಳಿಸೋರು, ಯೂಟ್ಯೂಬ್ ಲಿಂಕ್ ಕಳಿಸೋರು, ತಡಿ ಮಚ್ಚ ನಾನು ಕಾಪಿ ಮಾಡ್ಕೊಂಡು ನೋಡ್ತೀನಿ ಅಂದ್ಬಿಟ್ಟು ನಿಧಾನವಾಗಿ ನೋಡಿ. ಅವ್ರು ಕಳಿಸೋರು ಹಿಂಗೆ ಒಂದು ಕ್ಲಿಕ್ ಕೊಡೋರು ಓಪನ್ ಆಗುತ್ತೆ ಅಂತ ನೋಡ್ಬೇಡಿ. ಓಕೆ, ಸೊ ಆದ್ದರಿಂದ ಸೆಕ್ಯೂರ್ ಆಗಿರೋಪ್ಪ, ಲಿಂಕ್ ಮೇಲೆ ಯಾರು ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು, ನಿಮ್ಮೊಂದು ವಾಟ್ಸಪ್ ಸೆಕ್ಯೂರ್ ಆಗಿರಬೇಕು ಅಂತಂದರೆ ನೀವು ಫಿಂಗರ್ ಪ್ರಿಂಟು ಮತ್ತು ಫೇಸ್ ಐ ಡಿ, ಈಗ ನೀವು ಆ್ಯಪಲ್ ಫೋನಲ್ಲಿ ಬಂತು ಅಂತಂದರೆ ಫೇಸ್ ಐ ಡಿನ ಕೊಡಬೇಕು. ಸೊ ಅದರಿಂದ ಫೇಸ್ ಐ ಡಿ ನೀವು ತಗೋಬೋದು ನೀವು. ಸೊ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನೀವು ವಾಟ್ಸಪ್ನ ಓಪನ್ ಮಾಡಬೇಕು ಅಂತಂದರೆ ಒಂದು ಸಲ ಫಿಂಗರ್ ಪ್ರಿಂಟ್ ಕೊಟ್ಟರೆ ಮಾತ್ರ ಓಪನ್ ಆಗೋದು, ಇಲ್ಲ ಅಂತಂದರೆ ಆ್ಯಕ್ಸಸ್ ಆಗೋಲ್ಲ. ಸೊ ಫಿಂಗರ್ ಪ್ರಿಂಟ್ ಹೆಂಗೆ ಎನೇಬಲ್ ಮಾಡೋದು ಅಂತ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಇನ್ನು ಫಿಂಗರ್ ಪ್ರಿಂಟ್ನ ಹೆಂಗೆ ಎನೇಬಲ್ ಮಾಡೋದು ಅಂತಂದರೆ ನೀವು ಪ್ರೊಫೈಲ್ನ ಓಪನ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ, ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ಫಿಂಗರ್ ಪ್ರಿಂಟ್ ಲಾಕ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇಲ್ಲಿ ಅನ್ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಅಂತ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಫಿಂಗರ್ ಹಾಕಿದ್ರೆ ಸಾಕು, ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಫಿಂಗರ್ ಪ್ರಿಂಟ್ ಎನೇಬಲ್ ಆಗುತ್ತೆ ಇಮಿಡಿಯೇಟ್ಲಿ ಆಫ್ಟರ್ 1 ಮಿನಿಟ್, ಆಫ್ಟರ್ 30 ಮಿನಿಟ್ಸ್, ಇದರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ವಾಟ್ಸಪ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳು. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಇನ್ನೂ ಯಾರು ಲೈಕ್ ಮಾಡಿಲ್ಲ, ದಯವಿಟ್ಟು ಇವಾಗಲಾದ್ರು ಲೈಕ್ ಮಾಡಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡ್ತಾರೆ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ಒಂದೇ ಮಾತಾಡೋಣ.